ಇನ್ನು ಇದೇ ವದಂತಿಗೆ ಸಂಬಂಧಪಟ್ಟ ಹಾಗೆ ಜಮೀರ್ ಜೆಡಿಎಸ್ಗೆ ವಾಪಸ್ ಆಗ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂಥ ಸಂದರ್ಭಗಳನ್ನ ದುರ್ಬಳಕೆ ಮಾಡಿಕೊಳ್ಳುವುದಿಲ್ಲ. ಇದು ಎಚ್ ಡಿ ಕುಮಾರಸ್ವಾಮಿಯವರ ಪ್ರತಿಕ್ರಿಯೆ. ನಾವು ಮಾಡಿದಂಥ ತಪ್ಪುಗಳನ್ನ ಮತ್ತೆ ಮಾಡಲ್ಲ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಇಂತಹ ಸಂದರ್ಭವನ್ನ ದುರ್ಬಳಕೆ ಮಾಡೋದಿಲ್ಲ, ಈ ಹಿಂದೆ ಮಾಡಿದಂತಹ ತಪ್ಪನ್ನ ಮತ್ತೆ ಮಾಡೋದಿಲ್ಲ ಎಂದಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ರಾಜಕೀಯ ಅಂದ್ರೇನೆ ಹಾಗೆ, ಇಲ್ಲಿ ಯಾರೂ ಪರ್ಮನೆಂಟ್ ಆಗಿ ಶತ್ರುಗಳು ಅಲ್ಲ, ಪರ್ಮನೆಂಟ್ ಆಗಿ ಮಿತ್ರರೂ ಅಲ್ಲ. ಆದ್ರೆ ಈಗ ಬಿಜೆಪಿಯ ಜೊತೆ ಹೋಗಿರುವಂತಹ ಜೆಡಿಎಸ್ಗೆ ಜಮೀರ್ ಅವರು ವಾಪಸ್ ಬರ್ತಾ ಇರೋದು ನಿಜಾನ? ಏನ್ ಚರ್ಚೆ ಆಗ್ತಾ ಇದೆ? ಜೆಡಿಎಸ್ನ ಪ್ರತಿಕ್ರಿಯೆ ಏನು? ಜೆಡಿಎಸ್ನ ಸ್ಟ್ರಾಟಜಿ ಏನು? ಅಥವಾ ಕಾಂಗ್ರೆಸ್ ಪಾಳ್ಯದಲ್ಲಿ ಅಥವಾ ಜಮೀರ್ ಅವರ ಆಪ್ತ ವಲಯದಲ್ಲಿ ಏನ್ ಚರ್ಚೆಗಳು ನಡೀತಾ ಇದೆ ಅಂತ ಹೇಳಿ? ವಿದ್ಯಾಶ್ರೀ, ಏನು ದಾವಣಗೆರೆ ದಂಗಲ್ ಬಳಿಕ ಈಗ ಏನು ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ. ಹಾಗಾಗಿ ಜಮೀರ್ ಅವರು ಕೂಡ ಈ ಒಂದು ಏನು ಚುನಾವಣೆಯಲ್ಲಿ ಕ್ಯಾಂಪೇನ್ ಮಾಡೋದಾಗ್ಲಿ ಅಥವಾ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡೋದಾಗ್ಲಿ ಯಾವುದು ಕೂಡ ಮಾಡಿರಲಿಲ್ಲ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಎಲ್ಲೋ ಒಂದು ಕಡೆ ಸಚಿವ ಜಮೀರ್ ವಿರುದ್ಧ ಕೂಡ ಈ ಫಲಿತಾಂಶ ಬಂದ ನಂತರ ಅವರು ಸಚಿವ ಸ್ಥಾನದಿಂದ ಕೆಳಗಡೆ ಇಳಿಸ್ತಾರೆ ಅಥವಾ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. ಆ ಸಂದರ್ಭದಲ್ಲಿ ಕೈ ಬಿಡುವ ಸಾಧ್ಯತೆ ಇದೆ ಅನ್ನೋ ಒಂದು ಚರ್ಚೆಗಳ ಆರಂಭದ ಸಂದರ್ಭದಲ್ಲಿ ಈ ರೀತಿಯ ಒಂದು ವದಂತಿ ಏನು ಹಬ್ಬಿರುವಂಥದ್ದು, ಏನು ಕುಮಾರಸ್ವಾಮಿ ಅವರನ್ನ ಸಚಿವ ಜಮೀರ್ ಅವರು ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ, ಜೆಡಿಎಸ್ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಚರ್ಚೆಗಳು ಈಗ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಸ್ಪಷ್ಟವಾದಂಥ ಮಾಹಿತಿ ಕೂಡ ಲಭ್ಯ ಆಗಿಲ್ಲ. ಯಾಕಂದರೆ ಕುಮಾರಸ್ವಾಮಿ ಅವರಾಗಲಿ ಜಮೀರ್ ಅವರು ಭೇಟಿ ಮಾಡಿರೋ ಬಗ್ಗೆ ಯಾವುದಂಥ ನಿಖರವಾದಂಥ ಮಾಹಿತಿ ಇಲ್ಲ. ಆದರೆ ಏನು ಮಾಧ್ಯಮದವರು ಕುಮಾರಸ್ವಾಮಿ ಅವರನ್ನ ಅಥವಾ ನಿಖಿಲ್ ಅವ್ರನ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ನೇರವಾಗಿ ಇವತ್ತು ಅಂದರೆ ಚಿಕ್ಕಮಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದು, ನೇರವಾಗಿ ಯಾರಾದರೂ ಬಂದು ಮಾತುಕತೆ ಮಾಡಿದ್ರೆ ಅದನ್ನು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಒಂದು ಕಡೆ ನಿಖಿಲ್ ಅವರು ಹೇಳೋರ ಮಾತಿನ ಪ್ರಕಾರ ಅಲ್ಪಸಂಖ್ಯಾತ ನಾಯಕರು ಈಗಾಗಲೇ ಜೆಡಿಎಸ್ ಇಂದ ಅಂತರವನ್ನು ಕಾಯ್ಕೊಂಡಿದ್ದಾರೆ. ಯಾಕಂದರೆ ಏನು NDA ಜೊತೆ ಮೈತ್ರಿ ಅಂದರೆ BJP ಜೊತೆ ಮೈತ್ರಿ ಮಾಡ್ಕೊಂಡಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಅಲ್ಪಸಂಖ್ಯಾತ ಮತಗಳು ಜೆಡಿಎಸ್ ಪಕ್ಷದಿಂದ ದೂರ ಆಗಿದೆ. ಒಂದು ವೇಳೆ ಜಮೀರ್ ಅವರು ಬಂದರೆ ಜೊತೆಗೆ ಒಂದು ಉಳಿದ ಅಲ್ಪಸಂಖ್ಯಾತ ನಾಯಕರೇನಾದರೂ ಜೆಡಿಎಸ್ ಕಡೆ ವಾಲಿದೆ ಆದರೆ ಮುಂದಿನ ಚುನಾವಣೆಗಳಲ್ಲಿ ಜೆಡಿಎಸ್ಗೆ ಸಹಾಯ ಆಗುತ್ತೆ ಅನ್ನೋದು ಒಂದಷ್ಟು ಲೆಕ್ಕಾಚಾರಗಳಿದೆ. ಆದರೆ ಒಂದು ವೇಳೆ ಭೇಟಿ ಮಾಡಿದ್ರೆ ಅದನ್ನು ನೇರವಾಗಿ ಕುಮಾರಸ್ವಾಮಿ ಅವರಾಗಿರ್ಬೋದು ಅಥವಾ ದೇವೇಗೌಡರು ಚರ್ಚೆ ಮಾಡಿ ಒಂದು ಪಕ್ಷ ಸೇರ್ಪಡೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ನಾವು ಹಿಂದೆ ಮಾಡಿದಂಥ ತಪ್ಪನ್ನು ಮಾಡೋದಿಲ್ಲ ಅನ್ನೋ ಮಾತನ್ನು ಇವತ್ತು ದೆಹಲಿಯಲ್ಲಿ ಹೇಳಿರುವಂಥದ್ದು. ಇದರಲ್ಲಿ ಸಾಕಷ್ಟು ಕುತೂಹಲ ಕಳಿಸಿರುವಂಥದ್ದು. ಯಾಕಂದರೆ ಹಿಂದೆ ಜಮೀರ್ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದು ಇದೇ ಜೆಡಿಎಸ್ ಪಕ್ಷ. ಆದರೆ ಜೆಡಿಎಸ್ ಪಕ್ಷವನ್ನು ಬಿಟ್ಟು ನೇರವಾಗಿ ಕಾಂಗ್ರೆಸ್ಗೆ ಹೋಗ್ತಾರೆ. ಜೊತೆಗೆ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲೇ ಜೆಡಿಎಸ್ ಪಕ್ಷಕ್ಕೆ ಕೈಕೊಟ್ಟು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಅವ್ರಿಗೆ ಕುಮಾರಸ್ವಾಮಿಗೆ ಒಂದಷ್ಟು ಬೇಸರ ಇದೆ ಈ ನಾಯಕರ ಬಗ್ಗೆ. ಹಾಗಾಗಿ ಅವರು ಬಂದರೆ ಸೇರಿಸ್ಕೊಳ್ಬೇಕಾ ಬೇಡ ಅನ್ನೋದು ಒಂದು ಇನ್ನೂ ಕೂಡ ತೀರ್ಮಾನ ತೆಗೆದುಕೊಂಡಿಲ್ಲ. ಜೊತೆಗೆ ನಾವು ಅವಕಾಶವನ್ನು ಕೊಟ್ಟರೆ ಮತ್ತೆ ನಮಗೆ ಇದೇ ರೀತಿ ಮಾಡೋದಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಕುಮಾರಸ್ವಾಮಿ ಅವರಿಗೆ ಇರುವಂಥದ್ದು. ಹಾಗಾಗಿ ಹಿಂದೆ ನಾವು ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ವಿ, ಅವಕಾಶ ಕೊಟ್ಟು ಈಗ ಅವರು ಏನೋ ಸಚಿವರಾಗಿದ್ದಾರೆ. ಜೊತೆಗೆ ನಮ್ಮ ಪಾರ್ಟಿಯಲ್ಲಿ ಎಲ್ಲವನ್ನು ಪಡೆದು ಕಾಂಗ್ರೆಸ್ಗೆ ಹೋಗಿದ್ದಾರೆ. ಮುಂದೆ ಇದೇ ರೀತಿ ನಡೆದುಕೊಳ್ತಾರಾ ಇಲ್ವ ಅನ್ನೋದು ಅವರಿಗೆ ಪ್ರಶ್ನೆ ಆಗಿರುವಂಥದ್ದು. ಹಾಗಾಗಿ ಸೇರ್ಪಡೆ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಯಾವುದೇ ರೀತಿಯ ನಿರ್ಧಾರಗಳಾಗಿಲ್ಲ. ಜೊತೆಗೆ ಅವರು ಭೇಟಿ ಆಗಿರೋದ್ರ ಬಗ್ಗೆ ಕೂಡ ಸ್ಪಷ್ಟವಾದಂಥ ಮಾಹಿತಿಗಳು ಕೂಡ ಇಲ್ಲ. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.